ಚಲಿಸುತ್ತಿದ್ದ ಆಟೋದ ಮೇಲೆ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಆಟೋ ಚಾಲಕ ಸಾವನ್ನಪ್ಪಿದ್ರ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಶಿವರುದ್ರಯ್ಯ ಅವರ ಪತ್ನಿ ಗೌರಮ್ಮ ಅವರು ಈಗ ಈ ರೀತಿಯ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಳೆಗೆ ಆಟೋದ ಮೇಲೆ ಮರ ಬಿದ್ದು ಶಿವರುದ್ರಯ್ಯ ಅವರಿಗೆ ಗಂಭೀರವಾದ ಗಾಯಗಳಾಗಿತ್ತು. ಕೂಡಲೇ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸ ಆಗಿತ್ತು. ಶಿವರುದ್ರಯ್ಯ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಅಂತ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾಗಿತ್ತು. ಮೊದಲು ವಿಕ್ಟೋರಿಯಾಗೆ ಕರೆದೊಯ್ದ್ರು, ಅಲ್ಲಿ ಬೆಡ್ ಸಿಗಲಿಲ್ಲ. ತದನಂತರ ಕಿಮ್ಸ್ಗೆ ಹೋದ್ರು. ಈ ವೇಳೆಗೆ ಗಾಯಾಳು ಶಿವರುದ್ರಯ್ಯ ಅವರು ಸಾವನ್ನಪ್ಪಿದ್ರು. ಈಗ ಬೆಡ್ ಸಿಗದೆ ಪತಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನ ಶಿವರುದ್ರಯ್ಯ ಅವರ ಪತ್ನಿ ಗೌರಮ್ಮ ಅವರು ಮಾಡ್ತಾ ಇದ್ದಾರೆ. ಬೆಳಗ್ಗೆಲ್ಲ ಪೂಜೆ ಮಾಡ್ಕೊಂಡು ಮನೇಲೇ ಇದ್ರು. 2 ಗಂಟೆಗೆ ಊಟಕ್ಕೆ ಬನ್ನಿ ಅಂತ ಹೇಳಿದೆ, ಬಂದರು. ಹಬ್ಬದ ದಿವಸ ಸ್ವಲ್ಪ ಒಂದೆರಡು ನಿದ್ದೆ ಕಡಿಮೆ ಇತ್ತು. ಬಿಸಿಲು ಹೊಡಿತಿದೆ ಅಮ್ಮ, ನಿದ್ದೆ ಮಾಡ್ತೀನಿ 2 ಅವರ್ ಅಂತ ಹೇಳಿದ್ರು. ಮಲ್ಕೊಂಡ್ರು. 4 ಗಂಟೆಗೆ ಎಬ್ಬರಿಸಂದ್ರು. 4:15 ಆಗಿತ್ತು. ಎದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇತ್ತು, ಎಲ್ಲ ಜೆರಾಕ್ಸ್ ಮಾಡಿಸ್ಕೊತೀನಿ ಅಂತ ತೊಗೊಂಡು ಬಂದರು ಸರ್. ಅಷ್ಟೇ. ಮನೇಲಿ ಇನ್ನೇನು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದು. 6 ಗಂಟೆಗೆ ಮರ ಬಿದ್ದುಬಿಟ್ಟಿದೆ, ಈ ಥರ ಗಾಯತ್ರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ, ಬನ್ನಿ ಅಂತ ಹೇಳಿದ್ರು ಸರ್. ನಾವು ಹೋಗ್ತಾ ಕೇಳ್ಕೊಂಡೇ ಹೋದೋ, ಏನಾಗಿದೆ ನೀವು ಇಲ್ಲಿ ಬನ್ನಿ ಅಂದರು. ಅಲ್ಲಿ ಹೋದಾಗ ಕಾಲಾಡಿಸ್ತಾಯಿದ್ರು. ಸ್ವಲ್ಪ ಮಾತು ಕಣ್ಣು ಏನು ಬಿಟ್ಟಿರಲಿಲ್ಲ. ನಾವು ಹೋಗಿ ಮಾತಾಡಿಸಿದ್ರೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅವರಿಗೆ. ಆಮೇಲೆ ಅವ್ರು ಹೇಳಿದ್ರು ಕ್ರಿಟಿಕಲ್ ಆಗಿದೆ, ಯಾವುದಾದ್ರೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ, ಅಪೋಲೋ ಅದು ಇದು ಅಂದರು. ಪೊಲೀಸ್ನವ್ರು ಅಷ್ಟರಲ್ಲಿ ಹೊಂಟೋಗ್ಬಿಟ್ಟಿದ್ರು ಸರ್. ಬಂದರು, ನಮ್ಮ ಮಕ್ಳ ಹತ್ರ ಏನೇನೋ ಬರ್ಸ್ಕೊಂಡ್ರು, ಹೊಂಟೋಗ್ಬಿಟ್ಟಿದ್ರು. ನಮ್ಮ ಮಗಳನ್ನ ಕರ್ಕೊಂಡೋಗಿದ್ರು ಪೊಲೀಸ್ ಸ್ಟೇಷನ್ಗೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಅಮ್ಮ, ನಾವೇನು ಮಾಡೋಕ್ಕಾಗಲ್ಲ, ನಿಮ್ಗೆ ಅನುಕೂಲವಾಗಿರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಷ್ಟರಲ್ಲಿ ಫಾರೆಸ್ಟ್ ಆಫೀಸರ್ ಬಂದರು. ನಾವು ನೋಡ್ಕೋತೀವಿ ಎಲ್ಲ ಅಂತೇಳಿ ಯಾವ್ಯಾವ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆಲ್ಲ ಫೋನ್ ಮಾಡಿದ್ರು. ಎಲ್ಲೂ ಬೆಡ್ ಇಲ್ಲ ಅಂದರು. ಈ ಆಂಬುಲೆನ್ಸ್ ಮಾಡಿದ್ರು. ಆಂಬುಲೆನ್ಸಿಗೆ ತಂದು ಹಾಕೋಕ್ಕೂ 1 ಅವರ್ ಮಾಡಿದ್ರು ಸರ್. ಅವರು ಅಲ್ಲೇ ಇದ್ರು ಎಲ್ಲರೂ. ಆಮೇಲೆ ಅವ್ರು ಬಂದಮೇಲೂ ಮಾತಾಡ್ತಾ ಇದ್ರು. 1 ಅವರ್ ಆದ್ರೂ ಆಂಬುಲೆನ್ಸ್ ಬರೋದು ಲೇಟ್ ಆಯಿತು. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್, ಮತ್ತೆ ಇಲ್ಲಿ ನಿರ್ಲಕ್ಷ್ಯ, ಇವರ ನಿರ್ಲಕ್ಷ್ಯದಿಂದಾಗಿ ಶಿವರುದ್ರಯ್ಯ ಸಾವನ್ನಪ್ಪಿದ್ರ ಅನ್ನುವಂತಹ ಅನುಮಾನ, ಮತ್ತೊಂದು ಕಡೆ ಬೇಸರ. ಏನು ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ? ಖಂಡಿತ ಶ್ರೀಪಾದ್, ಏನ್ ಬಿಬಿಎಂಪಿ ಪ್ರತಿ ಬಾರಿ ಮಳೆಗೂ ಸಹ ಸಿದ್ಧ ಆಗಿರಲ್ಲ ಅನ್ನೋ ಒಂದು ಆರೋಪ, ಮತ್ತೆ ಅದು ವಾಸ್ತವ ಕೂಡ ಹೌದು. ಅದರ ನಡುವೆ ಬೆಂಗಳೂರಿನಲ್ಲಿ ಇರತಕ್ಕಂತ ಆಸ್ಪತ್ರೆಗಳು ಇಂಥ ತುರ್ತು ಪರಿಸ್ಥಿತಿಗೆ ರೆಡಿ ಇದಾವ ಇಲ್ಲ ಅನ್ನೋ ಒಂದು ಅನುಮಾನ ಈಗ ಶುರುವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ನಿನ್ನೆ ಗೋವಿಂದರಾಜನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಿವರುದ್ರಯ್ಯ ಅನ್ನೋ ಆಟೋ ಚಾಲಕನ ಮೇಲೆ ಮರ ಬಿದ್ದು ಆತನನ್ನ ಮೊದಲು ಖಾಸಗಿ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಅಲ್ಲಿಂದ ತುರ್ತು ಚಿಕಿತ್ಸೆ ಅವಶ್ಯಕತೆ ಇದ್ದು ಯಾವ್ದಾದ್ರು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅಂದಾಗ ಅಲ್ಲಿಗೆ ಖುದ್ದು ಬಿಬಿಎಂಪಿ ಅಧಿಕಾರಿಗಳು ಬಂದಿರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ವಿಕ್ಟೋರಿಯಾಗೆ ಕರ್ಕೊಂಡು ಹೋಗೋಣ, ಅಲ್ಲಿ ಬೆಡ್ ಅವೈಲೇಬಲ್ ಇದೆ ಅಂತೇಳಿ ಅಲ್ಲಿಂದ ಕರ್ಕೊಂಡು ಹೋದ್ರೆ, ಆದ್ರೆ ವಿಕ್ಟೋರಿಯಾದಲ್ಲಿ ಬೆಡ್ ಇಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ. ಅಲ್ಲಿಂದ ಕಿಮ್ಸ್ಗೆ ಹೋಗುವ ವೇಳೆಗೆ ಶಿವರುದ್ರಯ್ಯ ಮೃತಪಟ್ಟಿರ್ತಕ್ಕಂಥದ್ದು. ಈ ರೀತಿಯಂತ ಅವ್ಯವಸ್ಥೆಗಳು ಆಗ್ತಾ ಇದ್ರು. ಯಾಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಏನು ಬಿಬಿಎಂಪಿ ಅಧಿಕಾರಿಗಳು ಖುದ್ದು ಹಾಜರಿದ್ದು ಅವರಿಗೆ ಇಂತ ಮರ ಬಿದ್ದು ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಬೆಡ್ ಸಿಕ್ಕಿಲ್ಲ ಅಂತಂದ್ರೆ ಇನ್ನು ಯಾರಿಗೆ ನ್ಯಾಯ ಸಿಗುತ್ತೆ? ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋಗೋ ಸಾರ್ವಜನಿಕರ ಸ್ಥಿತಿ ಏನು ಅನ್ನೋ ಪ್ರಶ್ನೆ ಈಗ ಎದ್ದಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ಭ್ರೂಣ ಹತ್ಯೆ ಕರಾಳ ದಂಧೆ ಇನ್ನೂ ಕೂಡ ನಿಲ್ತಾ ಇಲ್ಲ. ಭ್ರೂಣ ಹತ್ಯೆಯ ದಂಧೆಗೆ ಖಾಕಿ ಲಿಂಕ್ ಇದೆಯಾ ಅನ್ನುವಂಥ ಅನುಮಾನ ಈಗ ಕಾಡ್ತಾ ಇದೆ. ಯಾಕಂದ್ರೆ ದಂಧೆಯ ಕಿಂಗ್ ಪಿನ್ ಅಭಿಷೇಕ್ಗೆ ಪೊಲೀಸರ ಶ್ರೀರಕ್ಷೆ ಯಾಕಿದೆ ಅನ್ನುವಂತಹ ಅನುಮಾನದ ಪ್ರಶ್ನೆ ಕಾಡ್ತಾ ಇರೋದಕ್ಕೆ ಕಾರಣ 3.5 ತಿಂಗಳಾದರೂ ಕೂಡ ಈ ಅಭಿಷೇಕ್ ಪತ್ತೆ ಆಗಿಲ್ಲ, ಈತನನ್ನ ಅರೆಸ್ಟ್ ಮಾಡಿಲ್ಲ. ಅಲ್ಲಿಗೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? 3 ತಿಂಗಳಿಂದ ಈತನನ್ನ ಹಿಡಿಯೋದಕ್ಕಾಗ್ತಾ ಇಲ್ವಾ ಮಂಡ್ಯ ಪೊಲೀಸರಿಗೆ? ಅಭಿಷೇಕ್ನನ್ನ ಪಾಂಡವಪುರ ಪೊಲೀಸರು ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಪೊಲೀಸರು ಈತನಿಗೆ ಶ್ರೀರಕ್ಷೆಯನ್ನ ನೀಡ್ತಾ ಇದ್ದಾರಾ? ಖಾಕಿ ಶ್ರೀರಕ್ಷೆ ಈತನ ಮೇಲೆ ಇದೆಯಾ ಅನ್ನೋಂಥ ಅನುಮಾನ ಈಗ ಮೂಡ್ತಾ ಇದೆ. ಸ್ಕ್ಯಾನಿಂಗ್ ಯಂತ್ರ ಇಟ್ಕೊಂಡು ಜಿಲ್ಲೆಯ ಹಲವು ಕಡೆ ಇದೇ ರೀತಿಯ ದಂಧೆ ನಡೀತಾ ಇದೆ. ವೃತ್ತಿಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿರುವಂತಹ ಅಭಿಷೇಕ್
ಈ ರೀತಿಯ ದಂಧೆಯಲ್ಲಿ ಭಾಗಿಯಾಗಿದ್ದ. ಈತನನ್ನ ಹಿಡಿಯೋದಕ್ಕೆ ಇನ್ನೂ ಕೂಡ ಪೊಲೀಸರಿಗೆ ಆಗ್ತಿಲ್ಲ. ಅಭಿಷೇಕ್ ಅನ್ನೋಬ್ಬ ವ್ಯಕ್ತಿ ಈಗೇನು ಬೈಯಪ್ಪನಹಳ್ಳಿ ಇದರಲ್ಲಿ ಸಿಗಾಕೊಂಡಿದ್ದಾನೆ, ಮತ್ತು ನಾವು ಪಾಂಡುಪುರದಲ್ಲಿ ಏನು MTP ಆ್ಯಕ್ಟ್ ಇದರ ಮೇಲೆ ಕೊಟ್ಟಿದ್ದೀವಿ, ಅಲ್ಲಿ ಬಂದಂಥ ಹೆಸರು ಅಭಿಷೇಕ್ ಅಂತ, ಅವನ ಹೆಸರು ಅಲ್ಲಿ ಬಂದಿದೆ. ಈಗ ಅದನ್ನು ನಾವು ಪೊಲೀಸ್ SP ಅವ್ರ ಹತ್ರ ಗಮನಕ್ಕೆ ತಂದು, ಯಾಕೆಂದರೆ ಅದನ್ನು ಹಿಡಿಯಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ. SP ಅವ್ರ ಗಮನಕ್ಕೆ ತಂದು DC ಸರ್ಗೆ ಹೇಳಿದ್ದೀನಿ. DC ಅವರು ಕೂಡ ಅವರು SP ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದರೆ, ಈ ರೀತಿ ಅವನ್ನ ಟ್ರೇಸ್ ಔಟ್ ಮಾಡಲಿಕ್ಕೆ ಹಿಡಿಲಿಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ವಿ. ಅದನ್ನೇ ಈಗ ನಮಗೆ ಬೇಕಾಗಿರೋದು ಕಲ್ಪ್ರಿಟ್ ಇಸ್ ಯಾರು ಅಭಿಷೇಕ್ ಗೌಡ ಮಾಡ್ತಿರೋನೇ. ಅವನು ಎಲ್ಲೇ ಹೋದರೂ ಕಂಡಿದ್ದಾರೆ. ಮುಂದೇನು, ಇವತ್ತು ಯಾವ ರೀತಿಯ ಕಾರ್ಯಾಚರಣೆ ನಡೆಯುತ್ತೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ನಿಜಕ್ಕೂ ಶ್ರೀಪಾದ್, ಇಡೀ ಭಾರತ ದೇಶದಲ್ಲೇ ಈ ಥರದ ಮೈಲಿಗಲ್ಲು ಏನು ಈ ಒಂದು ಇತಿಹಾಸ ಏನಿದೆ, ಎಲ್ಲೂ ಕೂಡ ಯಾವ ಡ್ಯಾಮ್ಗಳಲ್ಲೂ ಕೂಡ ಹರಿಯುವ ನೀರಲ್ಲಿ ಈ ತಾತ್ಕಾಲಿಕ ಗೇಟನ್ನು ಇಳಿಸಿರ್ತಕ್ಕಂಥ ಪ್ರಕರಣ ಎಲ್ಲೂ ಇಲ್ಲ. ಇಡೀ ದೇಶದಲ್ಲಿ ಮೊದಲನೇದು ಇದು ಅಂತಕ್ಕಂಥ ಹೆಮ್ಮೆ ಈ ಒಂದು ಕನ್ನಯ್ಯ ನಾಯ್ಡು ಮತ್ತು ಅವರ ತಂಡದ್ದು ಅಂತೇಳಿ ಹೇಳ್ಬೋದು. ಕಳೆದ 2-3 ದಿನಗಳಿಂದ ಈ ಒಂದು ಸ್ಟಾಪ್ ಲಾಗನ್ನು ಇಳಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ಆದರೆ ಮೊದಲನೇ ಸಮಯದಲ್ಲಿ ಹಳೆ ಗೇಟ್ ಏನಿತ್ತು ಅದರ ಚೈನ್ ಸಿಕ್ಕೊಂಡಿರ್ತಕ್ಕಂಥದ್ದು, ಅದರ ಜೊತೆಗೆ ಸ್ಕೈವಾಕ್ ಗೇಟು ಮತ್ತು ಸ್ಕೈವಾಕ್ ಬೀಮ್ ಅಡ್ಡಾಗಿರ್ತಕ್ಕಂಥದ್ದನ್ನು ನಿನ್ನೆ ಸಂಪೂರ್ಣವಾಗಿ ತೆರವುಗೊಳಿಸಿ ಮೊದಲ ಈ ಎಲಿಮೆಂಟ್ನ ಮೊದಲ ಸ್ಟಾಪ್ ಲಾಗನ್ನು ಇಳಿಸಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಈ ಒಂದು 60 ಅಡಿ ಉದ್ದ ಮತ್ತು 4 ಅಡಿ ಎತ್ತರದ ಈ ಒಂದು ಸ್ಟಾಪ್ ಲಾಕ್ ಗೇಟನ್ನು ಸದ್ಯ ನೀರಲ್ಲಿ ಯಶಸ್ವಿಯಾಗಿ ಇಳಿಸಿದ್ದಾರೆ. ಒಂದೇ ಒಂದು ಚೂರು ಕ್ರಾಸ್ ಆಗದೆ ರೀತಿಯಾಗಿ ಸಂಪೂರ್ಣವಾಗಿ ಕರೆಕ್ಟಾಗಿ 2 ಕ್ರೇನ್ಗಳಿಂದ ಅದನ್ನು ಇಳಿಸಿರ್ತಕ್ಕಂಥದ್ದು. ಇದರಿಂದ ಸುಮಾರು ಒಂದಿಷ್ಟು 30,000 ರಿಂದ 40,000 ಕ್ಯೂಸೆಕ್ಸ್ ನೀರು ಇದರಿಂದ ಹೊರಗೆ ಹೋಗ್ತಕ್ಕಂಥದ್ದು ನಿಂತಿದೆ. ನೀರಿನ ಪ್ರಮಾಣ ಕೂಡ ಕಡಿಮೆಯಾಗಿದೆ, ಹೊರಗಡೆ ಹೋಗ್ತಕ್ಕಂಥದ್ದನ್ನು ಗಮನಿಸ್ಬೋದು. ಎಲ್ಲೋ ಒಂದು ಕಡೆ 60 TMC ನೀರು ಸಂಪೂರ್ಣ ಖಾಲಿ ಮಾಡಿದ ನಂತರ ನಾವು ಈ ಒಂದು ಗೇಟನ್ನು ಕೂಡಿಸ್ಬೇಕು ಅಂತಕ್ಕಂಥ ಒಂದಿತ್ತು. ಆದರೆ ನೀರು ವ್ಯರ್ಥವಾಗಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಸ್ಟಾಪ್ ಲಾಕ್ ಗೇಟನ್ನು ಸದ್ಯ ಹರಿಯುವ ನೀರಿನಲ್ಲಿ ಇಳಿಸಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಇನ್ನು ಏನು ಇರ್ತಕ್ಕಂತಹ 4 ಎಲಿಮೆಂಟ್ಗಳನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಸಣ್ಣ ಪುಟ್ಟ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇಳಿಸ್ತಕ್ಕಂಥ ಕೆಲಸ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗ್ತದೆ. ಶ್ರೀಪಾದ್ ಪಾಟೀಲ್. ಓಕೆ ಸುರೇಶ್, ಒಂದು ಬೇಸರ ಇತ್ತು, ವ್ಯರ್ಥವಾಗಿ ನೀರು ಹರಿದು ಹೋಗ್ತಾ ಇದೆ, ಇದಕ್ಕೆ ತಾತ್ಕಾಲಿಕವಾಗಿ ಏನಾದರೂ ಕೂಡಲೇ ವ್ಯವಸ್ಥೆ ಮಾಡಬೇಕು, ಆದರೆ ಸಾಧ್ಯವಾಗ್ತಾ ಇಲ್ಲ, ಅದು ಸಾಧ್ಯವಾಗದ ಮಾತು ಅನ್ನೋವಂಥ ಚರ್ಚೆ ಆಗ್ತಾ ಇತ್ತು. ಆದರೆ ಫೈನಲಿ ತಂತ್ರಜ್ಞರು ಯಶಸ್ವಿನ ಕಂಡಿದ್ದಾರೆ. ತಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ರಿ, ಈಗ ನೀರಿನ ಹರಿವಿನ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಮೊನ್ನೆಗೆ ಹೋಲಿಸ್ಕೊಂಡ್ರೆ. ಅಂದರೆ ಈಗ ಔಟ್ಫ್ಲೋ ಎಷ್ಟು ಕ್ಯೂಸೆಕ್ಗೆ ಡಿಕ್ರೀಸ್ ಆಗಿದೆ, ಇದ್ರ ಬಗ್ಗೆ ಏನಾದರೂ ಅಂಕೆ ಸಂಖ್ಯೆ ಮಾಹಿತಿ ಸಿಕ್ಕಿದೆಯಾ, ಹೇಗೆ? ಖಂಡಿತ ಶ್ರೀಪಾದ್, ಏನು ಮೊದಲ ಬಾರಿಗೆ ಈ ಒಂದು ಸ್ಟಾಪ್ ಲಾಕ್ ಗೇಟು ಕಿತ್ತೋದಂಥ ಏನು ಕ್ರಸ್ಟ್ ಗೇಟ್ ಕಿತ್ತೋದಂಥ ಸಮಯದಲ್ಲಿ ಹೆಚ್ಚು ಕಡಿಮೆ 1 ಲಕ್ಷಕ್ಕೂ 1.5 ಲಕ್ಷಕ್ಕೂ ಮೇಲೆ ಹೆಚ್ಚು ನೀರನ್ನು ನದಿಗೆ ಹರಿಬಿಡಲಾಗ್ತಾ ಇತ್ತು.